ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರ ಒಂದು ಏನು ಅವರ ಒಂದು ಹೆಸರನ್ನು ಉಳಿಸ್ತೀವಿ, ಅವರ ಹೆಸರನ್ನು ಚಿರಸ್ಥಾಯಿಯಾಗಿ ಬೆಳೆಸ್ತೀವಿ ರಾಜ್ಯದಲ್ಲಿ ಅಂತ ಹೇಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದರೋ ಇನ್ನೊಂದು ಮಾಡಿದ್ರು ಎಲ್ಲವೂ ಜಗಜ್ಜಾಹೀರಾಗಿದೆ. ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ ಅಂಬೇಡ್ಕರ್ ಅವರ ಹೆಸರು, ಅದರಲ್ಲಿ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಎಷ್ಟು ಜನ ಮನೆ ಮಠ ಎಷ್ಟು ಉಂಡು ತಿಂದು ಇವತ್ತು ಸಿಮ್ ಕಾರ್ಡು ಡೆಬಿಟ್ ಕಾರ್ಡ್ ರೀತಿ ಬಳಸಿ ಎಲ್ಲೋ ಒಂದು ಕಡೆ ತಿಪ್ಪೆಗೆ ಬಿಸಾಕು ರೀತಿ ಇವತ್ತು ನಮ್ಮ ಎಲ್ಲೋ ನಾಯಕರುಗಳು ಪುಡಾರಿಗಳು ಎಲ್ಲೋ ಒಂದು ಕಡೆ ರಾಜಕೀಯದ ಮೇಲ ಅಧಿಕಾರಿಗಳು ಇನ್ನೊಬ್ರು ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಒಂದು ಅಂಬೇಡ್ಕರ್ ಅವರ ಹೆಸರು ಯಾವ ರೀತಿ ಚಲಾವಣೆ ಇದೆ ಅಂದರೆ ಒಂದೇ ನಾಣ್ಯದ ಎರಡು ಮುಖದಲ್ಲಿ ಅಂಬೇಡ್ಕರ್ ಹೆಸರಿಟ್ಕೊಂಡು ಅಷ್ಟು ಚಲಾವಣೆ ಮಾಡ್ತಿದ್ದಾರೆ ಇವತ್ತಿನ ನಾಯಕರುಗಳು, ಇವತ್ತಿನ ರಾಜಕಾರಣಿಗಳು. ಇವ್ರಿಗೆ ನಾಚಿಕೆ ಆಗಬೇಕು. ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ? ಅಂಬೇಡ್ಕರ್ ಅವರ ಹೆಸರಲ್ಲಿ ಏನು ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಮುಖ್ಯಮಂತ್ರಿಗಳೇ, ನಿಮ್ಗೇನಾದರೂ ಜವಾಬ್ದಾರಿ ಇದೆಯಾ? ಹೋದ ವರ್ಷ ಹೇಳ್ತೀರಾ ನೀವು 14/4/2025 ವಿಧಾನಸೌಧದ ಪಕ್ಕದಲ್ಲೇ 87 ಕೋಟಿ ವೆಚ್ಚದಲ್ಲಿ ಸ್ಫೂರ್ತಿ ಸೌಧ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಯಾವ ಸ್ಫೂರ್ತಿ ಸೌಧ ಇದೆ? ಮೊದಲೇದು. ಎರಡನೇದು, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂವಿಧಾನ ಅಧ್ಯಯನ ಪೀಠ ಮಾಡ್ತೀನಿ ಅಂತೀರಾ. ಎಲ್ಲಿ ಅಧ್ಯಯನ ಪೀಠ ಮಾಡಿದ್ದೀರಾ? ಮತ್ತು ಹಾಗೆ ಅಂಬೇಡ್ಕರ್ ಮ್ಯೂಸಿಯಂ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ಮೂರನೇದಾಗಿ ಹೇಳಿದ್ದೀರಾ. ಎಲ್ಲಿ ಮ್ಯೂಸಿಯಂ ಮಾಡಿದ್ದೀರಾ? ದೇಶದಲ್ಲಿ ಅತಿ ಹೆಚ್ಚು ಅಂಬೇಡ್ಕರ್ ಅವರ ಪ್ರತಿಮೆ ಇರುವಂಥ ಸ್ಥಳವನ್ನು ಗುರುತಿಸಿ ಅದು 200 ಆಗ್ಬೋದು, 300 ಆಗ್ಬೋದು, 500 ಆಗ್ಬೋದು, 1000 ಆಗ್ಬೋದು, ಅದು ಇಡೀ ವಿಶ್ವದಲ್ಲೇ ದೊಡ್ಡ ಮಟ್ಟದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡ್ತೀನಿ ಅಂತ 4ನೇದು ಹೇಳಿದ್ದೀರಾ. ಯಾವುದಕ್ಕೂ ಗುದ್ಲಿ ಪೂಜೆನೂ ಇಲ್ಲ, ಯಾವುದಕ್ಕೂ ಅಡಿಪಾಯನೂ ಇಲ್ಲ, ಯಾವುದೇ ಹೆಸರೂ ಇಲ್ಲ. ಅಂಥದ್ದು ವ್ಯವಸ್ಥೆನ ನೀವು ಮಾಡಿಟ್ಟಿದ್ದೀರಾ. ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆ ಮುಖ್ಯಮಂತ್ರಿಗಳೇ? ಎಲ್ಲ ಒಂದು ಕಡೆ ಜವಾಬ್ದಾರಿ ಇದೆ ಅಂತ ಹೇಳಿಕೆಗಳನ್ನ ಕೊಡಿ. ಇಂದಿನ ದಿನಗಳು ಉಪಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತೀರಾ, ನೀವೊಂದು ಹೇಳಿಕೆ ಕೊಡ್ತೀರಾ. ಅಂಬೇಡ್ಕರ್ ಅವರ ಜಯಂತಿ ದಿನ ನೀವು ಕೊಡುವಂಥ ಹೇಳಿಕೆಗಳು ಎಲ್ಲ ರೆಕಾರ್ಡಿಂಗಲ್ಲಿ ಇರುತ್ತೆ. ಎಲ್ಲ ಒಂದು ಕಡೆ ರೆಕಾರ್ಡ್ಗಳಲ್ಲಿ ಇರುವಂಥದ್ದು ನೀವು ಎಲ್ಲ ಒಂದು ಕಡೆ ನೀವು ಅನುಷ್ಠಾನ ಮಾಡಲಿಲ್ಲ ಅಂದರೆ ಜನರಿಗೆ ಪೊಳ್ಳು ಭರವಸೆಯನ್ನು ಕೊಟ್ಟು ಈ ಥರ ಪುಂಖಾನುಪುಂಖಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಹೋದ ವರ್ಷ ಕೊಟ್ಟದ್ದು ಇವತ್ತು ನಾಳೆ ಬಂದರು, ಅಂಬೇಡ್ಕರ್ ಜಯಂತಿ ಬಂದರು ಆಗಲಿಲ್ಲ ಅಂದರೆ ಏನು ಅರ್ಥ? ಇವತ್ತು ಗ್ಯಾರಂಟಿ ಅಂದ್ಕೊಂಡು ಬರೀ ಗ್ಯಾರಂಟಿಗಳಲ್ಲೇ ಮುಳುಗೋಗ್ಬಿಟ್ಟಿದ್ದೀರ. ಅಭಿವೃದ್ಧಿ ಶೂನ್ಯ ಆಗಿದೆ. ಇವತ್ತು ಸಂವಿಧಾನವನ್ನು ಸೃಷ್ಟಿ ಮಾಡಿದಂಥ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರ ಹುಟ್ಟುಹಬ್ಬಕ್ಕೆ ನಿಮ್ಮ ಕೊಡುಗೆಗಳೇನು? ಇವತ್ತು ಕಾಂಗ್ರೆಸ್ಸು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ಯಾವುದೇ ಒಂದು BJP ಆಗಲಿ JDS ಆಗಲಿ ಯಾವುದೇ ಸರ್ಕಾರಗಳು ಇಲ್ಲಿ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಡ್ತೀರಾ, ಅವರ ನೀತಿ ಸಮಿಷ್ಟತೆಗಳನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತೀರಾ. ಆಮೇಲೆ ಏನು ಮಾಡ್ತೀರಾ? ನಿಮ್ಗೇನಾದರೂ ರಾಜಕೀಯ ಮಾನ ಮರ್ಯಾದೆ? ರಾಜಕಾರಣಿಗಳೇ, ಮೊದಲು ನೀವು ಕೊಡುವಂಥ ಸ್ಟೇಟ್ಮೆಂಟ್ಗಳು, ನೀವು ಕೊಡುವಂಥ ಮಾತುಗಳು ರೆಕಾರ್ಡ್ಗಳಾಗಿರುತ್ತೆ, ಅದನ್ನ ಸರಿಯಾದಂಥ ಮಾತುಗಳನ್ನ ಕೊಡಿ. ನೀವು ಇಂಥ ಬೊಬ್ಬೆ ಹೊಡೆಯುವಂಥ ಬರೀ ಆಡಳಿತಕ್ಕೆ ಬರುವಂಥ ಸಂದರ್ಭದಲ್ಲಿ ನೀವು ಚುನಾವಣೆಯ ಗಿಮಿಕ್ಗಳು ಮಾಡ್ತಿರಲ್ಲ, ಆ ರೀತಿ ಇವತ್ತು ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಕೊಂಡು ನೀವು ಗಿಮಿಕ್ ಮಾಡುವಂಥದ್ದು ಜನ ಕೇಳಲ್ಲ. ಮುಂದಿನ ದಿನಗಳಲ್ಲಿ ಜನ ದಂಗೆ ಥರ ಇವತ್ತು ಅಧಿಕಾರ ಕಳ್ಕೊತೀರಾ, ಎಲ್ಲವೂ ಆಗುತ್ತೆ. ಬರೀ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ರಾಜಕಾರಣಿಗಳೇ, ಇವತ್ತು ಮುಖ್ಯಮಂತ್ರಿಗಳಿಗೂ ನಾನು ಪ್ರಶ್ನೆ ಮಾಡಿದ್ದೀನಿ, ಇವನ್ನೆಲ್ಲ ಎಲ್ಲಿ ಜಾರಿಗೆ ಮಾಡಿದ್ದೀರಾ? ಇಷ್ಟೊಂದು ಹೇಳಿಕೆಗಳನ್ನ ಕೊಟ್ಟಿದ್ದೀರಾ, ಒಂದು ಪಾಯನೂ ಇಲ್ಲ, ಒಂದು ಹೆಸರು ಇಲ್ಲ, ಒಂದು ಗುದ್ಲಿ ಪೂಜೆ ಇಲ್ಲ. ಯಾವ ಉದ್ದೇಶಕ್ಕೆ, ಯಾವ ಪುರುಷಾರ್ಥಕ್ಕೆ ನೀವು ಈ ಥರ ಹೇಳಿಕೆಗಳನ್ನ ಕೊಟ್ಟು ಇವತ್ತು ಜನಸಾಮಾನ್ಯರನ್ನ ದಾರಿ ತಪ್ಪಿಸಿದ್ದೀರಾ? ಎಲ್ಲ ಒಂದು ಕಡೆ ಅಂಬೇಡ್ಕರ್ ಅವರ ಹೆಸರಿಗೆ ನೀವು ಎಲ್ಲರೂ ಅವಮಾನ ಮಾಡ್ತಿದ್ದೀರಾ. ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನೀವು ಕೊಡುವ ಹೇಳಿಕೆಗಳು, ಅಧಿಕಾರ ಹೋದಂಥ ಸಂದರ್ಭದಲ್ಲಿ ನೀವು ಕೊಡುವಂಥ ಹೇಳಿಕೆಗಳು ಏನು ಅರ್ಥ? ಇವತ್ತು ಜನಸಾಮಾನ್ಯರು ಏನು ಮಾಡಬೇಕು? ಯಾವ ಕೆಲಸಗಳಾಗಿದೆ? ಅಂಬೇಡ್ಕರ್ ಅವ್ರ ಬಗ್ಗೆ ಅದು ಮಾಡ್ತೀವಿ ಅಂತ ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದ್ಬಿಟ್ಟು ಇವತ್ತು ಏನು ಮಾಡಲಿಲ್ಲ ಅಂದರೆ ಏನು ಅರ್ಥ? ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ, ರಾಜ್ಯದ ಒಬ್ಬ ರೈತಾಪಿ ಕುಟುಂಬದ ಮಗನಾಗಿ ನಾನು ಪ್ರಶ್ನೆ ಮಾಡ್ತೀನಿ, ನನ್ನ ಹಕ್ಕನ್ನು ಈ ಒಂದು 4 ಯಾವುದು ಜಾರಿಗೆ ಆಗಿದೆ? ಯಾವುದು ಜಾರಿಗೆ ಆಗಿಲ್ಲ. 87 ಕೋಟಿಲಿ ಸ್ಫೂರ್ತಿ ಸೌಧ, ಮೈಸೂರು ವಿಶ್ವವಿದ್ಯಾಲಯದ ಸಂವಿಧಾನ ಅಧ್ಯಯನ ಪೀಠ ಮತ್ತು ಅಂಬೇಡ್ಕರ್ ಅವರ ಮ್ಯೂಸಿಯಂ ಬೆಂಗಳೂರಲ್ಲಿ ದೇಶದಲ್ಲಿ ಅತಿ ಹೆಚ್ಚು ದೊಡ್ಡ ಮಟ್ಟದ ಪ್ರತಿಮೆ ಮಾಡ್ತೀನಿ ಅಂತ ಹೇಳಿ ಯಾವುದಾಗಿದೆ? ಈ 4ರಲ್ಲಿ ಯಾವುದೂ ಆಗಿಲ್ಲ. ನಿಮಗೆ ಮಾನ ಮರ್ಯಾದೆ ಇದ್ದರೆ ಅಧಿಕಾರವನ್ನು ಬಿಟ್ಟು ತೊಲಗಿ, ಅಧಿಕಾರ ಬಿಟ್ಟು ದೇಶ ಬಿಟ್ಟು ಹೋಗಿ. ಇನ್ನೊಬ್ರು ನಾವು ಇಡೀ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳನ್ನ ಆಯ್ಕೆ ಮಾಡ್ತಿದ್ದೀವಿ, ಅಂಬೇಡ್ಕರ್ ಸಂವಿಧಾನದಲ್ಲಿ ಒಂದು ಶಕ್ತಿನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತೀನಿ, ಎಚ್ಚರಿಕೆಯನ್ನು ಕೊಡ್ತೀನಿ. ಈ ಥರ ಸುಳ್ಳು ಮತ್ತು ಪೊಳ್ಳು ಭರವಸೆಗಳು ಕೊಡುವುದನ್ನು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯ ನಡೆನ ನೀವು ನಡಿಬೇಕು. ಇಲ್ಲಾಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಈ ಥರ ಹೇಳಿಕೆಗಳನ್ನ ಕೊಡೋದಲ್ಲ, ಜನಸಾಮಾನ್ಯರು ತಪ್ಪಿಸೋದಲ್ಲ, ಮತ್ತು ಅಂಬೇಡ್ಕರ್ ಅವರ ಹೆಸರಿಗೆ ಒಂದು
ಏನು ಅವರ ಒಂದು ಹೆಸರಿಗೆ ಅನಾಚಾರ ಮಾಡೋದಲ್ಲ, ಎಲ್ಲವೂ ಜಗಜ್ಜಾಹೀರಾಗಬೇಕು, ಅವರ ಹೆಸರು ಚಿರಸ್ಥಾಯಿ ಆಗಬೇಕು ಅಂದರೆ ಉತ್ತಮವಾದಂಥ ಕೆಲಸಗಳನ್ನ ಮಾಡಿ, ಉತ್ತಮವಾದಂಥ ಆಡಳಿತನ ಕೊಡಿ, ಉತ್ತಮವಾದಂಥ ಒಂದು ವ್ಯವಸ್ಥೆನ ಜಾತಿ ಧರ್ಮ ಯಾವುದೇ ಒಂದು ಎಲ್ಲವನ್ನು ತೊಲಗಿಸಿ ಒಂದು ಉತ್ತಮವಾದಂಥ ಸ್ಪಷ್ಟ ಒಂದು ವ್ಯವಸ್ಥೆಯ ಸಂವಿಧಾನದ ಒಂದು ಜಾಗೃತಿಯ ಒಂದು ಅಧಿಕಾರವನ್ನು ಕೊಡಿ ಅಂತ ಹೇಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಇಂಥ ಸುಳ್ಳು ಹೇಳಿಕೆಗಳು ನಾವು ಒಪ್ಪೋದಿಲ್ಲ, ಮುಂದೇನು ಒಪ್ಪಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಒಂದೇ ಮಾತರು.